ನಮಸ್ಕಾರ ಸ್ನೇಹಿತರೆ, ಲಾಲಿ ತೇಯ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಜಗತ್ತನ್ನೇ ಬೆಳಗುವಂತಹ ಸೂರ್ಯನನ್ನು ಎಷ್ಟೋ ಜನ ಸೈಂಟಿಸ್ಟ್ಗಳು ಅದು ಒಂದು ನಕ್ಷತ್ರಕಾಯ ನಕ್ಷತ್ರ ಅಂತ ಹೇಳ್ತಾರೆ. ಆದರೆ ನಾವು ಭಾರತೀಯರು, ಅದರಲ್ಲೂ ನಾವು ಹಿಂದೂಗಳು ಸೂರ್ಯನನ್ನು ಒಬ್ಬ ದೇವತೆ, ಸೂರ್ಯದೇವ ಅಂತ ದೇವರಿಗೆ ಹೋಲಿಕೆ ಮಾಡ್ತೇವೆ. ಹಾಗಿದ್ರೆ ಸೂರ್ಯನನ್ನು ಕೇವಲ ಒಂದು ನಕ್ಷತ್ರ ಅಂತ ತಿಳ್ಕೊಂಡಿರುವಂತಹ ಸೈಂಟಿಸ್ಟ್ಗಳಿಗೆ ಅವರು ಅದನ್ನು ಹಾಗೆ ತಿಳ್ಕೊಳ್ಳಿ ಅಂತ ಬಿಡೋಣ. ನಾವುಗಳು ಭಾರತೀಯರು, ಹಿಂದೂಗಳು ಸೂರ್ಯನನ್ನು ಒಬ್ಬ ದೇವತೆ, ದೇವರು ಅಂತ ಏನು ಅಂದ್ಕೊಂಡಿದ್ದೀವಲ್ವ, ನಾವು ಈ ವಿಡಿಯೋನ ಕೊನೆಯವರೆಗೂ ನೋಡೋಣ. ಸ್ನೇಹಿತರೆ, ಪ್ರಾಚೀನ ಕಾಲದಿಂದಲೂ ಸಹ ಸೂರ್ಯನನ್ನು ನಾವು ಪೂಜೆ ಮಾಡಿಕೊಂಡು ಮತ್ತು ಅಪಾರವಾಗಿ ನಂಬ್ಕೊಂಡೇ ಬಂದಿದ್ದೀವಿ. ನಮ್ಮ ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಋಷಿಮುನಿಗಳು ಸೂರ್ಯನನ್ನು ಪೂಜೆ ಮಾಡಿ ಅದರ ಒಂದು ಪ್ರತೀಕವಾಗಿ ನಮಗೆ ಅರ್ಘ್ಯವನ್ನು ನೀಡ್ತಾ ಇದ್ದರು. ಹಾಗಿದ್ರೆ ಈ ಸೂರ್ಯದೇವ ಜನಿಸಿದ್ದು ಹೇಗೆ? ಈ ಸೂರ್ಯದೇವನ ಜನನಕ್ಕೆ ಕಾರಣಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸಪ್ತ ಋಷಿಮುನಿಗಳಲ್ಲಿ ಒಬ್ಬರಾದಂತಹ ಕಶ್ಯಪ ಮಹರ್ಷಿಯವರು ಪ್ರಜಾಪತಿ ದಕ್ಷನ 13 ಜನ ಹೆಣ್ಣು ಮಕ್ಕಳನ್ನು ಮದುವೆಯಾಗ್ತಾರೆ. ಈ ಪ್ರಜಾಪತಿ ದಕ್ಷನ 13 ಜನ ಹೆಣ್ಣು ಮಕ್ಕಳಲ್ಲಿ ಕದ್ರು, ವಿನೀತ, ದಿತಿ, ಅದಿತಿ ಇವರುಗಳು ಪ್ರಮುಖವಾದವರು. ಈ ಮಹರ್ಷಿ ಕಶ್ಯಪರು ಪ್ರಜಾಪತಿ ದಕ್ಷನ 13 ಜನ ಹೆಣ್ಣು ಮಕ್ಕಳನ್ನು ಮದುವೆಯಾಗ್ತಾರೆ. ಅದರಲ್ಲಿ ಮದುವೆಯಾದ ವರ್ಷಗಳ ಬಳಿಕ ಅದಿತಿ ಗರ್ಭಿಣಿ ಆಗ್ತಾಳೆ. ಅದಿತಿ ಗರ್ಭಿಣಿಯಾದ ಬಳಿಕ ಮಹರ್ಷಿ ಕಶ್ಯಪರು ಅದಿತಿಯ ಬಳಿಗೆ ಬಂದು ಒಂದು ಭವಿಷ್ಯವಾಣಿಯನ್ನು ಹೇಳ್ತಾರೆ. ಅದಿತಿ, ನಿನ್ನ ಗರ್ಭದಿಂದ ಒಂದು ಗಂಡು ಮಗು ಜನಿಸುತ್ತೆ ಮತ್ತು ಈ ಗಂಡು ಮಗುವಿನ ಕಾರಣದಿಂದಾಗಿ ಇಡೀ ಜಗತ್ತೇ ಬೆಳಗಾಗುತ್ತೆ. ಈ ನಿನ್ನ ಗಂಡು ಮಗು ಇಡೀ ಜಗತ್ತನ್ನೇ ಬೆಳಗ್ತಾನೆ ಅಂತೇಳಿ ಭವಿಷ್ಯವಾಣಿಯನ್ನು ನುಡಿತಾರೆ ಋಷಿ ಕಶ್ಯಪರು. ಕಶ್ಯಪ ಮಹರ್ಷಿ ಅವರು ಹೇಳಿದಂತಹ ಈ ಮಾತನ್ನು ಕೇಳಿ ಅದಿತಿಯು ಸಹ ಬಹಳಷ್ಟು ಸಂತಸವನ್ನು ಪಡ್ತಾಳೆ. ಹೀಗಿರುವಾಗ ಒಂದು ದಿನ ಮಹರ್ಷಿ ಕಶ್ಯಪರು ಸ್ನಾನಕ್ಕೆಂದು ನದಿಯ ಕಡೆಗೆ ಹೋಗಿರ್ತಾರೆ. ಅದೇ ಸಮಯದಲ್ಲಿ ಅದಿತಿ ಶ್ರೀಹರಿಯ ಧ್ಯಾನದಲ್ಲಿ ಮಗ್ನಳಾಗಿರ್ತಾಳೆ. ಇದೇ ಸಮಯದಲ್ಲಿ ಒಬ್ಬ ಭಿಕ್ಷುಕ ಮಹರ್ಷಿ ಕಶ್ಯಪರ ಆಶ್ರಮದ ಮುಂದೆ ಬಂದು ಭಿಕ್ಷೆಯನ್ನು ಬೇಡ್ತಾನೆ. ಆ ಭಿಕ್ಷುಕ ಮನೆಯಲ್ಲಿ ಯಾರಾದರೂ ಇದ್ದಾರಾ ಅಂತೇಳಿ ಕೂಗೋದಕ್ಕೆ ಪ್ರಾರಂಭಿಸ್ತಾನೆ. ಈ ರೀತಿಯಾಗಿ ಆ ಭಿಕ್ಷುಕ ಎಷ್ಟೇ ಸಾರಿ ಕರೆದರೂ ಸಹ ಒಳಗಡೆ ಇರುವಂತಹವರು ಯಾರೂ ಹೊರಗಡೆ ಬರೋದಿಲ್ಲ. ಯಾಕಂದರೆ ಅದಿತಿ ಧ್ಯಾನದಲ್ಲಿ ಮಗ್ನಳಾಗಿರ್ತಾಳೆ ಮತ್ತು ಮನೆಯಲ್ಲಿ ಯಾರೂ ಸಹ ಇರೋದಿಲ್ಲ. ಮಹರ್ಷಿ ಕಶ್ಯಪರು ಸಹ ನದಿಗೆ ಸ್ನಾನಕ್ಕಾಗಿ ಹೋಗಿರ್ತಾರೆ. ಧ್ಯಾನದಲ್ಲಿ ಮಗ್ನಳಾಗಿರುವಂತಹ ಅದಿತಿಗೆ ಈ ಭಿಕ್ಷುಕ ಕರೆದಿದ್ದು ಕೇಳಿರೋದಿಲ್ಲ. ಎಷ್ಟೋ ಹೊತ್ತಿನ ನಂತರ ಈ ಭಿಕ್ಷುಕ ಬಹಳಷ್ಟು ಕೋಪದಿಂದ ಭವತಿ ಭಿಕ್ಷಾನ್ ದೇಹಿ ಅಂತ ಕೂಗಿದಾಗ ಅದಿತಿಗೆ ಎಚ್ಚರವಾಗುತ್ತೆ. ಆಗ ಅದಿತಿ ಎದ್ದು ಹೊರಗಡೆಗೆ ಬಂದು ನೋಡ್ತಾಳೆ. ಒಬ್ಬ ಭಿಕ್ಷುಕ ಇವರ ಮನೆಯ ಮುಂದೆ ಭಿಕ್ಷೆ ಬೇಡೋದಕ್ಕೆ ನಿಂತಿರ್ತಾನೆ. ಆಗ ಅದಿತಿ ತಮ್ಮ ಮನೆಯಲ್ಲಿರುವಂತಹ ಸ್ವಲ್ಪ ಧಾನ್ಯಗಳನ್ನು ತೆಗೆದುಕೊಂಡು ಬಂದು ಆ ಭಿಕ್ಷುಕನಿಗೆ ನೀಡ್ತಾ ಅವರಲ್ಲಿ ಕ್ಷಮೆಯನ್ನು ಕೇಳ್ತಾಳೆ. ನಾನು ಧ್ಯಾನದಲ್ಲಿ ಮಗ್ನಳಾಗಿದ್ದೆ, ಈ ಕಾರಣಕ್ಕಾಗಿ ನೀವು ಕರೆದಿದ್ದು ನನಗೆ ಕೇಳಿಲ್ಲ, ದಯಮಾಡಿ ಕ್ಷಮೆ ಇರಲಿ ಅಂತೇಳಿ ಅದಿತಿ ಆ ಭಿಕ್ಷುಕನನ್ನು ಕೇಳ್ತಾಳೆ. ಇದನ್ನು ಕೇಳಿದಂತಹ ಭಿಕ್ಷುಕನಿಗೆ ಬಹಳಷ್ಟು ಕೋಪ ಬರುತ್ತೆ ಮತ್ತು ಆ ಯೋಗಿ ಭಿಕ್ಷುಕ ಹೇಳ್ತಾನೆ, ಮತ್ತೆ ನೀವು ಭಿಕ್ಷೆಯನ್ನು ತಡವಾಗಿ ನೀಡಿದ್ರಿ ಅಂತ ನನಗೆ ಕೋಪ ಬರಲಿಲ್ಲ, ನೀವು ನನಗೆ ಸುಳ್ಳು ಹೇಳಿದಿರಿ ಅಂತ ಕೋಪ ಬಂತು ಅಂತ ಹೇಳ್ತಾನೆ. ಅವನು ಇಲ್ಲಿ ಅದಿತಿಯನ್ನು ತಪ್ಪು ತಿಳಿದುಕೊಳ್ತಾನೆ. ಯಾಕಂದರೆ ಅದಿತಿ ಗರ್ಭಿಣಿಯಾಗಿರ್ತಾಳೆ. ಈ ಕಾರಣಕ್ಕಾಗಿ ಅವಳು ಯಾರಾದರೂ ಕರೆದ ತಕ್ಷಣ ಬೇಗನೆ ಎದ್ದು ಬರಲು ಸಾಧ್ಯವಿಲ್ಲ ಅಂತ ಇವನು ತಿಳಿದುಕೊಂಡಿರ್ತಾನೆ. ಆದರೆ ನಿಜವಾಗಿಯೂ ಸಹ ಅದಿತಿ ಧ್ಯಾನದಲ್ಲಿ ಮಗ್ನಳಾಗಿರ್ತಾಳೆ. ಇದನ್ನು ತಪ್ಪಾಗಿ ತಿಳಿದುಕೊಂಡಂತಹ ಆ ಯೋಗಿ ಭಿಕ್ಷುಕ, ನೀವು ನನಗೆ ಸುಳ್ಳು ಹೇಳ್ತಾ ಇದ್ದೀರಾ, ನೀವು ಗರ್ಭಿಣಿಯಾಗಿರೋ ಕಾರಣದಿಂದಾಗಿ ನಿಮಗೆ ಬೇಗ ಬರೋದಕ್ಕೆ ಆಗಲಿಲ್ಲ, ಈ ಕಾರಣಕ್ಕಾಗಿ ನೀವು ನನಗೆ ಸುಳ್ಳು ಹೇಳ್ತಾ ಇದ್ದೀರಾ, ನಾನು ಧ್ಯಾನ ಮಾಡ್ತಾ ಇದ್ದೆ ಅಂತೇಳಿ, ಈ ಕಾರಣಕ್ಕಾಗಿ ನಾನು ನಿಮಗೆ ಶಾಪವನ್ನು ಕೊಡ್ತೇನೆ, ನಿಮ್ಮ ಮಗು ಗರ್ಭದಲ್ಲಿಯೇ ಸಾಯುವಂತಾಗಲಿ ಅಂತೇಳಿ ಅಂತ. ಇದಾದ ಮೇಲೆ ಮಹರ್ಷಿ ಕಶ್ಯಪರು ಆಶ್ರಮಕ್ಕೆ ಬರ್ತಾರೆ. ಆಗ ಅದಿತಿ ಇಲ್ಲಿ ನಡೆದಿರುವಂತಹ ಎಲ್ಲ ವಿಷಯವನ್ನು ಮಹರ್ಷಿ ಕಶ್ಯಪರಿಗೆ ಹೇಳ್ತಾಳೆ. ಈ ವಿಷಯನ ಕೇಳಿದ ನಂತರ ಮಹರ್ಷಿ ಕಶ್ಯಪರು ಶ್ರೀಹರಿಯ ತಪಸ್ಸನ್ನು ಮಾಡ್ತಾರೆ ಮತ್ತು ಇವರ ತಪಸ್ಸಿಗೆ ಮೆಚ್ಚಿದಂತಹ ಹರಿಯು ಸಹ ಇವರ ಮುಂದೆ ಪ್ರತ್ಯಕ್ಷನಾಗ್ತಾನೆ. ಆಗ
ಮಹರ್ಷಿ ಕಶ್ಯಪರು ಇಲ್ಲಿ ನಡೆದಿರುವಂತಹ ವಿಷಯವನ್ನು ಹರಿಗೆ ಹೇಳ್ತಾರೆ. ಆಗ ಶ್ರೀಹರಿ ಹೇಳ್ತಾರೆ, ಈ ಮಗು ಜನ್ಮ ತಾಳೋದನ್ನು ಯಾರ ಕೈಯಲ್ಲೂ ಸಹ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ ಅಂತೇಳಿ ಅಭಯವನ್ನು ನೀಡಿ ಅಲ್ಲಿಂದ ಶ್ರೀಹರಿ ಹೋಗ್ತಾರೆ. ಇದಾದ ಸ್ವಲ್ಪ ದಿನದ ನಂತರ ಅದಿತಿ ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಅವನೇ ಸೂರ್ಯದೇವ. ಆದರೆ ಇಲ್ಲಿ ಆಶ್ಚರ್ಯ ಪಡುವಂತಹ ಸಂಗತಿ ಏನಂದರೆ, ಯಾವೊಬ್ಬ ಋಷಿ ಕೊಟ್ಟಂತಹ ಶಾಪವೂ ಸಹ ಯಾವತ್ತೂ ವಿಫಲವಾಗೋದಿಲ್ಲ. ಅದೇ ರೀತಿಯಾಗಿ ಆ ಭಿಕ್ಷುಕನ ವೇಷದಲ್ಲಿದ್ದುದು ಸಹ ಒಬ್ಬ ಮಹರ್ಷಿಯೇ. ಅವರು ಕೊಟ್ಟಂತಹ ಶಾಪವೂ ಸಹ ಎಂದಿಗೂ ವಿಫಲವಾಗೋದಿಲ್ಲ. ಅವರು ಕೊಟ್ಟಂತಹ ಶಾಪವೂ ಸಹ ಫಲಿಸುತ್ತೆ. ಹೇಗೆಂದರೆ, ಅವರು ಶಾಪ ಕೊಟ್ಟ ನಂತರ ಆ ಮಗು ಅದಿತಿಯ ಗರ್ಭದಲ್ಲಿಯೇ ಮರಣ ಹೊಂದುತ್ತೆ. ಅದಾದ ಮೇಲೆ ಶ್ರೀಹರಿ ಬಂದು ಅಭಯವನ್ನು ನೀಡಿದ ನಂತರ ಮತ್ತೆ ಆ ಮಗು ಜನ್ಮವನ್ನು ಪಡೆದುಕೊಳ್ಳುತ್ತೆ, ಅದು ಕೂಡ ಗರ್ಭದಲ್ಲಿ. ಈ ಕಾರಣಕ್ಕಾಗಿ ಸೂರ್ಯದೇವನನ್ನು ಮಾರ್ಥಾಂಡನ್ ಅಂತಲೂ ಸಹ ಕರೀತಾರೆ. ಮೃತಹೋಹು ಅಂಧತೆ ಜಯತೆ ಇತಿ ಮಾರ್ಥಾಂಡ ಅಂದರೆ ಮೃತಪಟ್ಟಂತಹ ಗರ್ಭದಲ್ಲೇ ಮರುಜನ್ಮವನ್ನು ಪಡೆದವನು ಎಂದರ್ಥ. ಈ ರೀತಿಯಾಗಿ ಸೂರ್ಯದೇವ ಮರಣ ಹೊಂದಿದ ಜಾಗದಲ್ಲಿಯೇ ಮತ್ತೆ ಜೀವವನ್ನು ಪಡೆದುಕೊಂಡು ಭೂಮಿಗೆ ಬರ್ತಾನೆ ಮತ್ತು ಇಡೀ ಭೂಮಿಯನ್ನು ಇಂದಿಗೂ ಸಹ ಬೆಳಗ್ತಾ ಇದ್ದಾನೆ. ಸ್ನೇಹಿತರೆ, ಈ ಒಂದು ಮಾಹಿತಿಯ ಬಗ್ಗೆ ಮೊದಲೇ ನಿಮಗೆ ಗೊತ್ತಿತ್ತೋ ಇಲ್ಲವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.